Hello my dear students. Today in this video we are going to learn about composition of functions. ನೋಡಿ ಕಂಪೋಸಿಷನ್ ಆಫ್ ಫಂಕ್ಷನ್ಸ್ ಒಳಗೆ ಏನದ ಇಂಥವು ಇಂಪಾರ್ಟೆಂಟ್ 3 ಮಾರ್ಕಿಗೆ ಬರ್ತಾವ. ಕಂಪೋಸಿಷನ್ ಆಫ್ ಫಂಕ್ಷನ್ ಅಂದ್ರೆ ಏನು? g ಆಫ್ f ಅಥವಾ f ಆಫ್ g. ಸೊ ಗಾಫ್ ಅಥವಾ ಫಾಗ್ ಅಂತ ಕರೀತಾರೆ ಶಾರ್ಟ್ ಒಳಗ. ಅಂದ್ರೆ ಒಂದು ಫಂಕ್ಷನ್ ಅನ್ನು ಎರಡು ಸಲ ಅಪ್ಲೈ ಮಾಡೋದು. ಓಕೆ, ಸೊ ನಾವು g o f ಅಂದ್ರೆ ಒಂದು, g o f ಆಫ್ x ಅಂದ್ರೆ ಒಂದು, f o g ಅಂದ್ರೆ ಒಂದು, f o g ಆಫ್ x ಅಂದ್ರೆ ಒಂದು. ಇಲ್ಲಿ ನಾವು x ಬರ್ಕೋಬಹುದು. ಓಕೆ ರೈಟ್. ಸೊ ನೋಡಿ ಇದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅದ. ಸೊ ಇದರ ಟೈಪ್ ಇದರೊಳಗೆ ಕಂಪೋಸಿಷನ್ ಆಫ್ ಫಂಕ್ಷನ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಕಂಪೋಸಿಷನ್ ಅಂದ್ರೆ ಒಂದರೊಳಗೆ ಒಂದು ಇರೋದು. ಈಗ ಒಂದು ಗಿಫ್ಟ್ ಪ್ಯಾಕೇಜ್ ಇರ್ತದೆ. ಸೊ ಒಂದು ಗಿಫ್ಟ್ ಬಾಕ್ಸ್ ಒಳಗೆ ಒಂದು ಮತ್ತು ಒಳಗೆ ಒಂದು ಸಮ್ ಬಾಕ್ಸ್ ಇಟ್ಟಾರ ತಿಳ್ಕೊಳ್ಳಿ, ಆ ಟೈಪ್. ಓಕೆ, ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಇರ್ತದೆ. ಸೊ ಇಲ್ಲಿ ಎಫ್ ಮ್ಯಾಪಿಂಗ್ ಕೊಟ್ಟಾರ ಆರ್ ಟು ಆರ್, ಜಿ ಮ್ಯಾಪಿಂಗ್ ಕೊಟ್ಟಿದ್ದಾರೆ ಆರ್ ಟು ಆರ್. ಸೊ ಸೊಲ್ಯೂಷನ್ ಹೆಂಗ್ ಮಾಡ್ಕೋಬೇಕು ನೋಡ್ರಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅದ. Yes, it's going still, no problem. It's working properly. F of x is equal to cos x is that g of x is equal to 3x square. Okay, g o f is not equal to f o g ಅಂತ ಪ್ರೂವ್ ಮಾಡ್ಬೇಕು ನಾವು. ಈಗ ಮೊದಲು g o f ಬರ್ಕೋತನು. g o f is nothing but g o f is equal to g o f of x. g of f of x. So ಈ o ಅಂದ್ರ ಬ್ರಾಕೆಟ್ ಸಿಂಬಲ್ ಅನ್ನ. ಸೊ ಬ್ರಾಕೆಟ್ ಸಿಂಬಲ್ ಮಾಡ್ಕೋತನ ಅದನ್ನ f of x ಅಂದ್ರೆ ಆಪರೇಷನ್. ಓಕೆ, ಆಫ್ g of f of x. ಸೊ g of f of x ಎಷ್ಟು ಅದ ನೋಡಿ ನಮ್ದ ಅವ್ರು ಕೊಟ್ಟಿರೋ ಪ್ರಕಾರ cos x ಅದ, ಇಲ್ಲ ಅದ cos x ಅದ. g of cos x ಲಕ್ಷ ಕೊಡ್ರಿ. ಈಗ ನೋಡ್ರಿ f of x ಅಂದ್ರೆ cos x ಬರ್ಕೊಂಡ್ರಿ. ಈಗ g of x ನೋಡ್ಕೋಬೇಕು ನೋಡ್ರಿ. g of x ಅಂದ್ರೆ 3x ಸ್ಕ್ವೇರ್ ಅದ. g of x ಅಂದ್ರೆ 3x ಸ್ಕ್ವೇರ್ ಅದ. ಹಂಗಾರೆ g of cos x ಅಂದ್ರೆ ಇಲ್ಲಿ x ಇದ್ದ ಜಾಗದಾಗ ಇಲ್ಲಿ x ಬರಬೇಕಷ್ಟೇ. x ಅಂದ್ರೆ 3x square, cos x ಇತ್ತಂದ್ರೆ 3 cos square x. So that is 3 cos square ಅಥವಾ 3 cos x whole square. ಎರಡು ಒಂದು. ಈಚೆ ಕಡೆ fog ತಗೋತ ನೋಡಿ. fog ನೀವು ಇಲ್ಲೇ ತೆಳಗೆ ಬೇಕಾದ್ರೆ ಮಾಡ್ಕೋಬಹುದು. ನಾವು ಪ್ಲೇಸ್ ಇಲ್ಲ ಆಚೆ ಕಡೆ ತಗೊಳತನು. fog is nothing but f of g of x. So o ಅಂದ್ರೆ ಆಫ್ ಅಂತ ಬ್ರಾಕೆಟ್ ಹಾಕೋರಿ. ಓಕೆ, f ಲಕ್ಷ ಕೊಡಿ. g of x ಏನದ ನೋಡಿ. g of x is how much? 3x square ಅದ. ಸೊ ನೋಡ್ರಿ f of 3x square ನೋಡ್ರಿ, f of x ಅಂದ್ರೆ cos x ಅದ. f of 3x square ಇತ್ತಂದ್ರೆ cos of 3x square ಆಗ್ತದ, ಹೌದಲ್ವಾ? ಇಲ್ಲಿ ಏನ್ x ಇರ್ತದಲ್ಲ ಈ ಜಾಗದಾಗೂ ರೈಟ್ ಹ್ಯಾಂಡ್ ಸೈಡ್ ಅದ ಬರಬೇಕು. ಈ ನಾನು x ತೆಗೆದು ಏನ್ ಮಾಡಿದ್ರು ಈ ಜಾಗದಾಗ 3x square ತುಂಬಿದ್ದೆ ಅಂದ್ರೆ ಈ x ಜಾಗದಾಗ 3x square ಬರ್ತದ ಅಷ್ಟೇ. f of 3x square is equal to cos of 3x square. ನೋಡಿ 3 cos square x ಬೇರೆ cos of 3x square ಬೇರೆ, ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ಈಸ್ ವೈ ಇದ್ರ ವ್ಯಾಲ್ಯೂ ಚೇಂಜ್ ಆಗ್ತಾವು. ಸೊ FOG ಅಥವಾ ನೀವು ಇನ್ನೊಂದ್ಸಲ ಕ್ಲಿಯರ್ ಆಗಿಬಿಡು, 3 cos square x is not equal to cos 3x square. ಸೊ FOG is not equal to GOF. ಇಷ್ಟು ಬರೆದ್ರೆ ನೀವು 3 ಮಾರ್ಕ್ಸ್ ಕೊಡ್ತಾರ. ಓಕೆ, ಸೊ ನೋಟ್ ಡೌನ್ ಮಾಡ್ಕೋರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಭಾಳ ಸಲ ಕೇಳಿದ್ದಾರೆ, 3 to 4 times ಕೇಳಿದಾರೆ. 14 ಮಾರ್ಕ್ಸ್ 16 ಮಾರ್ಕ್ಸ್ ಹಿಂಗೇನೋ ಕೇಳಿದಾರೆ. ಓಕೆ, ಭಾಳ ಸಲ ಕೇಳಿದಾರೆ. ಸೊ ದಯವಿಟ್ಟು ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಲೆಟ್ f ಮ್ಯಾಪ್ಸ್ ಫ್ರಮ್ 2 3 5 4 5 to 3 4 5 9 ಅಂದ್ರೆ ಇದು ಫಸ್ಟ್ ಸೆಟ್ ಡೊಮೇನ್ ಸೆಟ್, ಅದಕ್ಕೆ ಕನೆಕ್ಟ್ ಆಗಿರುವಂತ ಕೋಡೊಮೇನ್ ಸೆಟ್. g ಒಳಗೆ ಡೊಮೇನ್ ಸೆಟ್, ಕೋಡೊಮೇನ್ ಸೆಟ್. ಸೊ ನಾವು ಹೆಂಗ್ ಬರ್ಕೋಬಹುದು ಇದನ್ನ ನೋಡಿದೀವಿ ಅಂದ್ರೆ ಸೊಲ್ಯೂಷನ್ ಹೆಂಗ್ ಬರ್ಕೋತೀವಿ ನೋಡ್ರಿ. f of x ಹೆಂಗ್ ಬರ್ಕೋತೀರಿ, ಇವನ್ ಪೇರ್ ಮಾಡ್ಕೋತ ಹೋಗ್ಬಿಡ್ಬೋದು. 2 ಕನೆಕ್ಟೆಡ್ ಟು 3 ನ, ನೆಕ್ಸ್ಟ್ 3 ಕನೆಕ್ಟೆಡ್ ಟು 4, 4 ಕನೆಕ್ಟೆಡ್ ಟು 5 and 5 is connected to 4th to 4th one. ಸೊ ಇದರ ಅರ್ಥ ತಿಳ್ಕೊಬೇಕು. ಇದು ಕನೆಕ್ಟ್, ಇದು ಕನೆಕ್ಟ್, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಕನೆಕ್ಟ್ ಆಗ್ತಾ ಹೋಗ್ತಾವ. ಸೊ g of x ಅದನ್ನ ಹಿಂಗ್ ಕೊಟ್ಟಿರ್ತಾರ ಅವರು, ಡೈರೆಕ್ಟ್ ಸಟ್ ಕೊಡೋ ಬದಲಿ ಹಿಂಗ್ ಕೊಟ್ಟಿರ್ತಾರ ಅವರು. ಓಕೆ, ನೀವು ಕನೆಕ್ಷನ್ ಮಾಡ್ಕೋಬೇಕು. 3 4 5 9 7 11 15. ಸೊ ಇದು ಕೂಡ ಹಂಗ ಮಾಡೋಣ ನೋಡ್ರಿ. 3 7 ಗೆ ಕನೆಕ್ಟ್ ಆಗ್ತದ, 4 11 ಗೆ, 5 15 ಗೆ, ಹೌದಾ? ಸೊ 3 4 5 9. ಸೊ ಅದು ನಾವು ಎಕ್ಸಾಕ್ಟ್ ಗೊತ್ತಿಲ್ಲ 9 ಅದಕ್ಕೆ ಕನೆಕ್ಟ್ ಆಗ್ತದ, ಅದನ್ನ ಇಲ್ಲಿ ಕೊಟ್ಟಿರ್ತಾರ. ಓಕೆ, g of x ನೋಡ್ರಿ ಇಲ್ಲಿ ಕೊಟ್ಟಿರ್ತಾರ ನೋಡ್ರಿ ಅವ್ರ. g of 3 g of 4 ಎರಡು ಕೂಡ 7 ಗೆ ಕನೆಕ್ಟ್ ಅದಾವ ಕೊಟ್ಟಾರ. ಅಂದ್ರೆ 3 4 ಕೂಡ 7 ಕನೆಕ್ಟ್ ಅದಾವು. ಓಕೆ, ಅಂದ್ರೆ 3, 7 ನ 4, 7 ಇಲ್ಲಿ ಕೊಟ್ಟಿರ್ತಾರೆ.
g of 5 g of 9 ಎರಡು ಕೂಡ 11 ಗೆ ಕನೆಕ್ಟ್ ಅದಾವ 5 11 9 11 ಇಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನ ನಾವು ಕಂಡುಹಿಡಿಯಬೇಕು ಫೈಂಡ್ GOF ಅಂತ ಅಷ್ಟೇ ಕೇಳ್ಯಾರ ನಾವು FOG ನು ಕಂಡುಹಿಡಿಯೋಣ ಒಂದೆಲ್ಲ ಕೇಳ್ಯಾರ ಇಲ್ಲಿ ನೋಡಿಲ್ಲ ಕ್ವೆಶ್ಚನ್ ಅವನ್ನ ಎರಡು ಕಂಡುಹಿಡಿಯೋದು ಎಸ್ ಇಲ್ಲ GOF ಅಷ್ಟೇ ಕೇಳಿರಬೇಕು ಮೋಸ್ಟ್ಲಿ ಲೆಟ್ ಮಿ ಸಿ ದ ಕ್ವೆಶ್ಚನ್ only GOF they have asked okay right so ಇದು ತಿಳಿತಲ್ಲ ಹೆಂಗ್ ಬರ್ಕೋಬೇಕು ಹಿಂಗಿಂದ್ರೆ ಆದ್ರೂ ಬರ್ಕೋರಿ ಇಲ್ಲಿ ಕೊಟ್ಟಿರ್ತಾರೆ f of 2 equal to 3 f of 3 equal to 4 f of 4 and f of 5 is equal to 5 so ನಾನು ಇಲ್ಲಿ ತಪ್ಪ ಬರೆದಿನಿ ಎರಡು f of 4 f of 5 ಎರಡು 5 ಅಂದ್ರೆ 4 5 5 ಈ ಟೈಪ್ ಮಾಡ್ಕೊಳ್ಳಿ f of x ಆತು g of x ಆತು ನೋಡಿ GOF ಕೇಳ್ಯಾರ so now GOF is equal to GOF ಕಂಡುಹಿಡಿಬೇಕು GOF ಮುಂದೆ ಏನೇನು ಬರ್ತಾವ ಅಷ್ಟು ಕಂಡುಹಿಡಿಬೇಕ್ರಿ f of x GOF of x ಕಂಡುಹಿಡಿಬೇಕು ಅಂದ್ರೆ ಅದರ ಫಸ್ಟ್ ನೇದ್ ನೋಡ್ರಿ GOF of ಫಸ್ಟ್ x ಯಾವ್ದೈತಿ 2 ಅದ ಅದನ್ನ ಬರ್ಕೊಳ್ಳಿ GOF of 2 that implies G of f of 2 that implies that equal to f of 2 ಅಂದ್ರೆ ಎಷ್ಟು ಅದ o ತೆಗೆದ ಫ್ಲವರ್ ಬ್ರಾಕೆಟ್ ಮಾಡ್ಕೋಬಹುದು ಅಥವಾ ಆಫ್ ಮಾಡ್ಕೋಬಹುದು f of 2 ಎಷ್ಟು ಅದ ನೋಡ್ರಿ f of 2 ಅಂದ್ರೆ f of x ಒಳಗೆ ಬರಬೇಕು ಅಲ್ಲಿ ಫಸ್ಟ್ 2 ಯಾವ್ದೈತೆ ನೋಡ್ಬೇಕು f of 2 ಅಂದ್ರೆ 3 ಅನ್ನ ನೋಡಿ ಇದು ಎಷ್ಟು ಚಂದ ಇರ್ತದ ಇದು ಹೆಂಗ್ ಓದಬೇಕು ನೋಡಿ 2, 3 ಅಂದ್ರೂ ನಡೀತದ f of 2 equal to 3 ಅಂದ್ರೂ ನಡೀತದ ತಿಳಿತಾ f of 3 equal to 4 f of 4 equal to 5 f of 5 equal to 5 ಅದನ್ನ ಇಲ್ಲಿ ಹೆಂಗ್ ಓದೋದು g of 3 equal to 7 g of 4 equal to 7 ಹಿಂಗ್ ಓದಬಹುದು ಹಂಗ g of f of 2 ಅದ f of 2 ಅಂದ್ರೆ f of 2 equal to 3 ಅದನ್ನ ಮಾಗ್ಲಿದ್ದದ g of f of 2 ಇದ್ದಲ್ಲಿ ಬರೀದೆ ಅದು 3 ಹಾ ನೋಡಿ ಈ g of 3 ಚೆಕ್ ಮಾಡ್ರಿ g of 3 ಇದು g of 3 ಅಂದ್ರೆ ಇದು g of 3 ಅಂದ್ರೆ 7 ಅಂಡರ್ಸ್ಟುಡ್ ಸೊ ಇಲ್ಲಿ ಏನಾಗ್ತದ x ವ್ಯಾಲ್ಯೂ ಇದೆ ಇದಕ್ಕೆ ಅಪ್ಲೈ ಮಾಡಬೇಕು ನಾವು ಬರುವ ಆನ್ಸರ್ ಮಾಗ್ಲಿರ್ತದ ಫಂಕ್ಷನ್ ಅಪ್ಲೈ ಮಾಡಿದಾಗ ಬರುವ ಆನ್ಸರ್ ಮಾಗ್ಲಿರ್ತದ ಸೊ 7 ಬಂತು ನೆಕ್ಸ್ಟ್ GOF of 2 ಆದ್ಮೇಲೆ 3 ಸಿಮಿಲರ್ಲಿ ಮಾಡಬಹುದು g of f of 3 so g of f of 3 ಎಷ್ಟದ ನೋಡ್ರಿ f of 3 f of x ಒಳಗೆ ಬರ್ರಿ f of 3 ಅಂದ್ರೆ ಮೊದಲಿಗೆ ಯಾವಾಗ ನೋಡ್ರಿ ಇಲ್ಲಿ ಇದ್ದದ್ದು ಒಳಗಿರತಕ್ಕಂತ ಫಸ್ಟ್ ಡೊಮೇನ್ ಅದು ಡೊಮೇನ್ ಅಂದ್ರೆ ಫಸ್ಟ್ ಎಲಿಮೆಂಟ್ ನೋಡ್ಬೇಕು ಇದನ್ನ ನೋಡಬಾರ್ದು ಮತ್ತೆ 3 ಇಲ್ಲಿ ಅದ ಸೊ ಅದರ ಪ್ರೋಸೆಸ್ ಮಾಡಿದ್ರೆ ಫಂಕ್ಷನ್ ಮಾಡಿದ್ರೆ 4 ಬರ್ತದ ಹೌದಾ g of 4 ಎಷ್ಟದ ನೋಡ್ರಿ ಈಚೆ ಕಡೆ ಬರ್ರಿ 4 ಇಲ್ಲಿ ಅದ ಅದನ್ನ ಪ್ರೋಸೆಸ್ ಮಾಡಿದ್ರೆ 7 ಬರ್ತದ next GOF of 4 g of f of 4 so g of f of 4 ಎಷ್ಟಾತ್ ನೋಡ್ರಿ g of f of 4 ಎಷ್ಟಾತು f of 4 5 ಆಯ್ತು g of 5 so g of 5 ತಗೊಂಡ್ವಿ ಅಂದ್ರೆ 11 ಆಯ್ತು next GOF of 4 ಆದ್ಮೇಲೆ ಯಾವ್ದದ 5 ಅದ so g of f of 5 so f of 5 ಅದ ನೋಡ್ರಿ f of 5 ಗೆ 5 ಅದ g of 5 okay g ಇದ್ರ 5 ನೋಡ್ರಿ 5 ಗೆ 11 so now ನೀವು ಇಷ್ಟ ಪಡ್ರು ಸಾಕ GOF is equal to 7 7 11 11 ಹಿಂಗ್ ಬರೆದ್ರು ನಡೀತದೆ ಸೊ ಇಷ್ಟು ಬರೆದ್ರೆ ನೀವು 2 ಅಥವಾ 3 ಮಾರ್ಕ್ಸ್ ಎಷ್ಟು ಇರ್ತದೆ ಅಷ್ಟು ಕೊಡ್ತಾರೆ ಸೊ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಐ ಹೋಪ್ ಕ್ಲಿಯರ್ ಅದ ಅನ್ಕೋತೀನಿ ಸೊ ನೀಟಾಗಿ ಇದನ್ನ ನೋಟ್ ಡೌನ್ ಮಾಡ್ಕೋರಿ ಹಲೋ ಮೈ ಡಿಯರ್ ಫ್ರೆಂಡ್ಸ್ ಸೊ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ಫೈಂಡ್ GOF and FOG if f of x is equal to mod x and g of x is equal to 5x minus 2 so okay ಈ ಪ್ರಶ್ನೆ ಏನು ಅಂತ ನೋಡೋಣ ರೈಟ್ ಜಸ್ಟ್ a minute yes ನೋಡಿ find GOF and FOG if f of x is equal to mod x and g of x is equal to 5x minus 2 ಇದು ಇಂಪಾರ್ಟೆಂಟ್ ಈ ಚಿಕ್ಕದು ಬಹಳ ಇಂಪಾರ್ಟೆಂಟ್ ಎರಡು ಪ್ರಶ್ನೆಗಳನ್ನು ನೋಡೋಣ ಅಂದ್ರೆ ನಿಮಗೆ FOG GOF ಎರಡು ಕಂಡುಹಿಡಿಯಲಿಕ್ಕೆ ಬರ್ತದೆ ನೋಡಿ ಫಸ್ಟ್ ಗೆ GOF ಕಂಡುಹಿಡಿದು ಸೊಲ್ಯೂಷನ್ ತಗೋರಿ ಏನ್ ಕೊಟ್ಟಾರ ನೋಡಿ GOF of x ಕಂಡುಹಿಡಿಯಿರಿ GOF is nothing but g of f of x g of ತಗದ ಬ್ರಾಕೆಟ್ ಹಾಕೋರಿ f of x so g of ನೋಡಿ f of x ಅಂದ್ರೆ ಏನದ ನೋಡಿ f of x ಅಂದ್ರೆ ಏನದ mod x ಅದ so mod x ಅನ್ನ ಬರ್ಕೊಳ್ಳಿ ಈಗ ಏನು ಅಪ್ಲೈ ಮಾಡಿದ್ರಿ ನೀವು ಇಲ್ಲಿ ಫಸ್ಟ್ ಗೆ f ಅನ್ನ ಅಪ್ಲೈ ಮಾಡಿದ್ರಿ f ಅಂದ್ರೆ ಫಂಕ್ಷನ್ f g ಬೋತ್ ಆರ್ ಫಂಕ್ಷನ್ f ಅನ್ನ ಅಪ್ಲೈ ಮಾಡಿದ್ರಿ mod x ಬಂತು
ಈಗ ಹೊಳೆ g ಅನ್ನು ಅಪ್ಲೈ ಮಾಡಬೇಕು. g ಆಫ್ mod x ಅಂದ್ರೆ ಎಷ್ಟು ಆಗ್ತದೆ ನೋಡ್ರಿ 5x - 2. x ಇದ್ದ ಜಾಗದಲ್ಲಿ 5x ಬರಬೇಕು. x ಅಂದ್ರೆ ಹಿಯರ್ mod x. ಸೊ 5 mod x - 2. ಸೊ ಇದಕ್ಕಷ್ಟಕ್ಕೂ ಮತ್ತೆ mod ಅದು mod ಇಷ್ಟು ಬರೆದ್ರೆ GOF ಸಿಕ್ತು. ಇನ್ನು FOG ನೋಡ್ರಿ, FOG ಅಂದ್ರೆ ಒಂದ, f ಆಫ್ g ಆಫ್ x ಅಂದ್ರೆ ಒಂದ. ಸೊ ಬ್ರಾಕೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ, g ಆಫ್ x ಬರ್ಕೊಳ್ಳೋಣ, ರೈಟ್. ಓಕೆ, g ಆಫ್ x ಅಂದ್ರೆ ಏನದ ನೋಡ್ರಿ, g ಆಫ್ x ಅಂದ್ರೆ 5x - 2 ಅದ, ಅದು mod ಒಳಗದ, mod ಆಫ್ 5x - 2. ಹೌದಾ? ಈಗ 5x - 2 ನ f ಒಳಗೆ ಅಪ್ಲೈ ಮಾಡಿದ್ರೆ mod ಆಫ್ 5x - 2 ಅಂದ್ರೆ ಇದಷ್ಟು x ಆತ. ಈಚೆ ಕಡೆ ಒಂದು ಎಕ್ಸ್ಟ್ರಾ mod ಅದ ನೋಡ್ರಿ, ಇದಷ್ಟ 5x - 2 ಆಗ್ತೈತಿ, mod 5x - 2 ಆತ. ಸೊ ಇದು ಹಿಂದೆ ಒಂದು mod ಅದಲ್ಲ, ಅದನ್ನ ಸೇರಿಸ್ಕೋಬೇಕು. ಸೊ ಡಬಲ್ mod ಇದ್ರೆ ನಥಿಂಗ್ ಬಟ್ ಇಟ್ ಇಸ್ ಅ ಸಿಂಗಲ್ mod. ಡಬಲ್ mod ಇಸ್ ಬಿಕಮ್ ಸಿಂಗಲ್ mod. ಪ್ಲಸ್ ಪ್ಲಸ್ ಅಂದ್ರೆ ಒಂದ, ಒಂದ ಪ್ಲಸ್ ಅಂದ್ರೆ ಒಂದ, ಹಂಗ ಮ್ಯಾಥ್ಸ್ ಒಳಗ ಮತ್ತೆ ಕೆಮಿಸ್ಟ್ರಿ ಒಳಗಲ್ಲ, ಕೆಮಿಸ್ಟ್ರಿ ಒಳಗೆ ಎರಡು ಎಲೆಕ್ಟ್ರಾನ್ ಲಾಸ್ ಆಗ್ತಾವ. ಓಕೆ, 5x - 2 ಅಂಡರ್ಸ್ಟುಡ್? ಎಸ್, 5x - 2 f of g ಆತು, GOF ಆತು. ಹಾ, ಇದು ಇಂಪಾರ್ಟೆಂಟ್ ನೋಡ್ರಿ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಭಾಳ ಸಲ ಕೇಳಿದ್ದಾರೆ 3 ಮಾರ್ಕ್ಸ್ಗೆ. ಸೊ ಲಕ್ಷ ಕೊಟ್ಟು ನೋಡ್ರಿ. ಸೊಲ್ಯೂಷನ್ f of x is equal to 8x cube, g of x is equal to x to the power 1/3. ಓಕೆ, ನಾವೇನ್ ಕಂಡುಹಿಡಿಯಬೇಕು? GOF ಕಂಡುಹಿಡಿಯಬೇಕು. GOF is nothing but GOF of x, that is g of, what is my f of x? 8x cube. So g of 8x cube. ಹಾ ನೋಡಿ, g of 8x cube ಅದ, ಅಂದ್ರೆ f of x ದಲ್ಲಿ 8x cube ಹಾಕೋನಿ. ಈ g of 8x cube ಅಂದ್ರೆ ಇದ್ರ ಪ್ರಕಾರ ಹಾಕಬೇಕು, x to the power 1/3. ಅಂದ್ರೆ ಇಲ್ಲಿ ಏನದಲ್ಲ, ಇದ್ರ to the power 1/3. g of x ಅಂದ್ರೆ x to the power 1/3 ಅದ. ಹಂಗ g of 8x cube ಅಂದ್ರೆ ಏನಾಗ್ತೈತಿ? 8x cube to the power 1/3 ಆಗ್ತದ, ರೈಟ್. 8x cube to the power 1/3 ಅಂದ್ರು ಒಂದ, ಕ್ಯೂಬ್ ರೂಟ್ ಆಫ್ 8x cube ಅಂದ್ರು ಒಂದ. ನೋಡ್ರಿ, ಕ್ಯೂಬ್ ರೂಟ್ ಆಫ್ 8x cube ಅಂದ್ರೆ 8 ದು 2, x cube ದು 1, ಸಾರಿ x. 8 ದು 2 ಆತು, x cube ದು x ಆತು, ಹೌದಲ್ಲ? ಯಾವ ನಂಬರ್ ಅನ್ನ 3 ಸಲ ಗುಣಿಸಿದ್ರೆ 8x cube ಬರ್ತದ, 2x ಅನ್ನು 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 8x cube ಬರ್ತದ. ನೋಡ್ರಿ ಬೇಕಾರೆ 2x into 2x into 2x 8x cube ಆಗ್ತದ. 2 2s are 4, 4 2s are 8, x into x square, x square into x cube. So 8x cube ದು 2x ಆಗ್ತದ. ನೆಕ್ಸ್ಟ್ FOG ತಗೋರಿ, ಇಲ್ಲಿ ನಥಿಂಗ್ ಬಟ್ f of g of x ಆತು. ಸೊ f ಬ್ರಾಕೆಟ್ ತೆಗೆದ್ರಿ ಅಥವಾ ಈ ಫ್ಲವರ್ ಬ್ರಾಕೆಟ್ ಮಾಡ್ಕೋಬಹುದು, ಹಿಂಗ್ ಮಾಡ್ಕೊಂಡ್ರು ನಡೀತದೆ. g of x ಎಷ್ಟು ಆಗ್ತದ ನೋಡ್ರಿ, g of x ಅನ್ನ x to the power 1/3 ಕೊಡಲಾಗ್ಯದ. ಹಾ, ಈಗ ಇದನ್ನ f ಒಳಗೆ ಅಪ್ಲೈ ಮಾಡ್ರಿ. f of x ಅಂದ್ರೆ 8x cube, f of x to the power 1/3 ಅಂದ್ರೆ 8 of, ನೋಡ್ರಿ x ಅಂದ್ರೆ 8x cube, ಇಲ್ಲಿ ಬರೀ x ತೆಗೆದು ಇಲ್ಲಿ ಏನದ ಅಂತ ತುಂಬಿಡುದು, x to the power 1/3 to the power 1/3. 8 ಹಂಗ ಇರ್ಲಿ, x ಜಾಗದಾಗ ಏನದ x to the power 1/3, ಮ್ಯಾಲಿನ 3 ಮತ್ ಬರ್ದ್ಬಿಡ್ರಿ. ನೋಡ್ರಿ, ಇದನ್ನ ಎಕ್ಸಾಕ್ಟ್ ಆಸ್ ಇಟ್ ಈಸ್ ಬರಿಬೇಕು. x ಜಾಗದಾಗ x to the power 1/3 ಬರಿಬೇಕು, ಯಾಕಂದ್ರೆ ಇಲ್ಲಿ x ಜಾಗದಾಗ x to the power 1/3 ಅದ. ತಿಳಿತದ ಅನ್ಕೋತೀನಿ. x f of x ಅಂದ್ರೆ 8x ಮ್ಯಾಟ್ 3 ಕ್ಯೂಬ್ ಅದ, f of x to the power 1/3 ಅಂದ್ರೆ 8x 1/3 ಮ್ಯಾಲ್ ಮತ್ತೆ ಅದು ಕ್ಯೂಬ್. ಓಕೆ, ಸೊ ಈ 3 ಹೋಗ್ಲಿ, 8x ಉಳಿತು. ಸೊ ಇದು 2x ಬಂತು, ಇದು 3x ಬಂತು. ಸಮ್ ಟೈಮ್ಸ್ ಚೆಕ್ ವೆದರ್ ದೇ ಆರ್ ಈಕ್ವಲ್ ಅಂತ ಕೇಳ್ತಾರೆ. GOF is not equal to FOG ಅಂತ ಬರ್ಬೋದು. ಸೊ 3 ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ದಿಸ್ ಎಂಡ್ಸ್ ಯುವರ್ ಕಂಪೋಸಿಷನ್ ಆಫ್ ಫಂಕ್ಷನ್ಸ್. ಸೊ ಇಷ್ಟು ಏನದ ರಿಲೇಷನ್ ಫಂಕ್ಷನ್ ಮುಗಿತು. ಸೊ ನಮ್ಮ ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ. ಇಲ್ಲಿ ತೆಳಗೆ ಈ ವಿಡಿಯೋ ಲಿಂಕ್ ಒಳಗ ಫ್ರೀ ವಾಟ್ಸ್ಆಪ್ ಲಿಂಕ್ ಹಾಕಿರ್ತದ, ಫ್ರೀ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತದ. ಸೊ ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗ್ರಿ. ನಿಮ್ಗೆ ಫ್ರೀ ಆಲ್ PCMB ಮಟೀರಿಯಲ್ ಸಿಗ್ತದ, ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಗೈಡೆನ್ಸ್ ಸಿಗ್ತದ. ಥ್ಯಾಂಕ್ ಯು. ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.